ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಫಾರ್ ಬ್ಲಾಕ್ಡ್ ಫೆಲೋಪಿಯನ್ ಟ್ಯೂಬ್ಸ್. ಓಕೆ, ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕೇಜ್ ಸುಮಾರಷ್ಟು ಜನಕ್ಕಾಗುತ್ತೆ. ಒಂದು ಟ್ಯೂಬ್ ಬ್ಲಾಕ್ ಇದ್ರೂ ಕನ್ಸೀವ್ ಆಗಬಹುದು. ಕೆಲವೊಂದಿಷ್ಟು ಜನ ಬೈ ಬರ್ತೆ ಒಂದು ಟ್ಯೂಬ್ ಇಟ್ಕೊಂಡು ಹುಟ್ಟಿರ್ತಾರೆ ಹೆಣ್ಮಕ್ಳು. ಸೊ ಅಂಥವ್ರಿಗೆ ಆರಾಮಾಗಿ ಮಕ್ಕಳು ಆಗಿ ಆರಾಮಾಗಿ ಇರೋದನ್ನ ನೋಡಿದ್ದೀವಿ. ಸೊ ದಟ್ ಒಂದು ಟ್ಯೂಬ್ ಬ್ಲಾಕ್ ಆಗಿದ್ರು ಅಟ್ಲೀಸ್ಟ್ ಇನ್ನೊಂದು ಟ್ಯೂಬು ವರ್ಕ್ ಆಗ್ತಾ ಇತ್ತು ಅಂತಂತಂದರೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಬಹುದು. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಲ್ಲ. ಸಪೋಸ್ ಏನಾದರೂ ಒಂದು ಟ್ಯೂಬ್ ಬ್ಲಾಕ್ ಆಗಿ ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿನೋ ಏನೋ ಇಶ್ಯೂ ಆಗಿ ಒಂದು ಟ್ಯೂಬ್ ತೆಗೆದ್ರೂ ಕೂಡ ಇನ್ನೊಂದು ಟ್ಯೂಬು ಹೆಲ್ದಿ ಆಗಿತ್ತು ಅಂತಂತಂದರೆ ಇಸ್ ಓಕೆ, ನೋ ನೀಡ್ ಟು ವರಿ. ಓಕೆ, ಸೊ ಬ್ಲಾಕ್ಡ್ ಫೆಲೋಪಿಯನ್ ಟ್ಯೂಬ್ಸ್ ಇತ್ತು ಅಂತಂತಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಏನೆಲ್ಲ ಕೊಡಬಹುದು ಅಂತಂತ ಹೇಳಿ ಒಬ್ರು ಕೇಳಿದರು. ಬಟ್ ನಾನು ಈ ಟ್ರೀಟ್ಮೆಂಟ್ನ ತಗೊಂಡಿಲ್ಲ. ಆದರೆ ಬ್ಲಾಕ್ಡ್ ಫೆಲೋಪಿಯನ್ ಟ್ಯೂಬ್ಸ್ಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಯಾವುದು ಅಂತ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ಡೈರೆಕ್ಟಾಗಿ ಒಂದು ಮೆಡಿಸಿನನ್ನು ಕೊಟ್ಟು ಬ್ಲಾಕ್ಡ್ ಫೆಲೋಪಿಯನ್ ಟ್ಯೂಬ್ಸ್ನ ರಿಮೂವ್ ಮಾಡ್ತಾರೆ ಅಂತ ಇರೋದಿಲ್ಲ. ಇಲ್ಲಿ ಆಯುರ್ವೇದಿಕಲ್ಲಿ ಏನಂತಾರೆ, ಒಂದು ಏನು ಸೀಕ್ವೆನ್ಸ್ ಆಫ್ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಆಯಿತಾ, ಫಸ್ಟ್ ಇದನ್ನು ಮಾಡಬೇಕು, ಅದಾದಮೇಲೆ ಇದು ಮಾಡಬೇಕು, ಅದಾದಮೇಲೆ ಇದು ಮಾಡಬೇಕು, ಇದಾದಮೇಲೆ ಇದು ಮಾಡಬೇಕು ಅಂತಂತ ಹೇಳಿ ಲಿಸ್ಟ್ ಇರುತ್ತೆ. ಯಾವುದಕ್ಕೆ ಆಗಿರ್ಬೋದು. ಈಗ ನಾನು ಇನ್ಫರ್ಟಿಲಿಟಿ ಆ್ಯಂಡ್ PCOD, ಇರ್ರೆಗ್ಯುಲರ್ ಬ್ಲೀಡಿಂಗಿಗೆ, ಹೆವಿ ಬ್ಲೀಡಿಂಗಿಗೋಸ್ಕರ ನಾನು ಟ್ರೀಟ್ಮೆಂಟ್ ತೊಗೊಳಲ್ಲ. ನಂದು ಬೇರೆ ಲಿಸ್ಟ್ ಆಫ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಓಕೆ, ಸೊ ಏನು ಅಂತಂತಂದರೆ ಪಂಚಕರ್ಮ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಪಂಚಕರ್ಮ ಅಂತಂತಂದರೆ 5 ಡಿಫ್ರೆಂಟ್ ಪ್ರೋಸೆಸ್ನ ನಿಮಗೆ ಮಾಡಿರ್ತಾರೆ. 5 ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ನ ನಿಮಗೆ ಕೊಟ್ಟಿರ್ತಾರೆ. ಪಂಚಕರ್ಮ ಅಂದರೆ 5 ಟ್ರೀಟ್ಮೆಂಟ್ಸ್ ಅಂತ. ಓಕೆ, ನಿಮಗೆ 5 ಡಿಫ್ರೆಂಟ್ ಸೆಟ್ ಆಫ್ ಟ್ರೀಟ್ಮೆಂಟ್ಸ್ನ ನಿಮಗೆ ಕೊಟ್ಟಿರ್ತಾರೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮಗೆ ಏನು ಪ್ರಾಬ್ಲಮ್ ಇದೆ, ಯಾವುದ್ರ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟಿಗೋಸ್ಕರ ನೀವು ಹೋಗಿರ್ತೀರಾ ಅನ್ನೋದರ ಮೇಲೆ ನಿಮ್ಮ ಪಂಚಕರ್ಮ ಟ್ರೀಟ್ಮೆಂಟು ಡಿಪೆಂಡ್ ಆಗುತ್ತೆ. ಓಕೆ, ಫಾಲೋಪಿಯನ್ ಟ್ಯೂಬ್ಸ್ ಬ್ಲಾಕೇಜ್ ಇದ್ದವಾಗ ಏನೆಲ್ಲ ಪಂಚಕರ್ಮ ಅಂತಂತಂದರೆ ಇದರಲ್ಲೂ 5 ಸೆಟ್ ಆಫ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಏನೇನೆಲ್ಲ ಮಾಡ್ತಾರೆ ಅಂತಂತಂದರೆ ಅದರಲ್ಲಿ ಫಸ್ಟ್ ಬಸ್ತಿ. ಓಕೆ, ಸೊ ಬಸ್ತಿ ಅಂತಂತಂದರೆ ಮೆಡಿಕೇಟೆಡ್ ಎನಿಮಾ ಅಂತಂತಂದರೆ ಮೆಡಿಕೇಟೆಡ್ ಆಯಿಲ್ಸ್ನ ನಿಮ್ಮ ಆ್ಯನಸ್ ಥ್ರೂ ಇಂಜೆಕ್ಟ್ ಮಾಡ್ತಾರೆ. ಓಕೆ, ಒಂದು ದಪ್ಪ ಪೈಪ್ ಇರುತ್ತೆ, ಆಮೇಲೆ ನಾಸಲ್ ಇರುತ್ತೆ, ಒಂದು ಸಣ್ಣದು ಒಂದು ಹೀಗೆ ಓಕೆ ಹೀಗಿರುತ್ತೆ. ಇದನ್ನು ತಗೊಂಡು ನೀವು ಟಾಯ್ಲೆಟ್ ಮಾಡ್ತಿರಲ್ಲ, ಕಕ್ಕ ಮಾಡ್ತಿರಲ್ಲ, ಆ ಜಾಗಕ್ಕೆ ಇದನ್ನು ಹಾಕ್ತಾರೆ. ಹಾಕಿ ಮೆಡಿಕೇಟೆಡ್ ಆಯಿಲ್ನ ಫೋರ್ಸ್ಫುಲ್ಲಾಗಿ ಇಂಜೆಕ್ಟ್ ಮಾಡ್ತಾರೆ ನಿಮ್ಮ ದೇಹದೊಳಗೆ. ಓಕೆ, ಸೊ ಅದು ಆಗಿ ಸ್ವಲ್ಪ ಹೊತ್ತಿಗೆ ಲೂಸ್ ಮೋಷನ್ಸ್ ಥರ ಸ್ಟಾರ್ಟ್ ಆಗುತ್ತೆ. ಓಕೆ, ಒಬ್ಬೊಬ್ಬರಿಗೆ 2 ಟೈಮ್ಸ್ ಆಗ್ಬೋದು, 3 ಟೈಮ್ಸ್ ಆಗ್ಬೋದು, 4 ಟೈಮ್ಸ್ ಆಗ್ಬೋದು, ಒಬ್ಬೊಬ್ಬರಿಗೆ 10 ಟೈಮ್ಸ್ ಕೂಡ ಆಗಬಹುದು. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಓಕೆ, ಇದನ್ನು ಮಾಡೋದು ಏನಕ್ಕೆ ಅಂತಂದರೆ ಪ್ಯೂರಿಫಿಕೇಷನ್ ಪ್ರಾಸೆಸ್. ನನಗೂ ಕೂಡ ಮಾಡಿದರು, ಬಟ್ ನನ್ನ ಟ್ರೀಟ್ಮೆಂಟ್ನ ಪಾರ್ಟ್ ಆಗಿ ಮಾಡಿದರು. ನನಗೆ ಫಾಲೋಪಿಯನ್ ಟ್ಯೂಬ್ಸಿಗೆ ಮಾಡಿದ್ದಲ್ಲ. ಇದು ಫುಲ್ ಪ್ರಾಸೆಸ್, ಬಸ್ತಿ ಪ್ರಾಸೆಸ್ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗುತ್ತೆ. ಏನು ಮೆಡಿಸಿನ್ಸ್ನ ನಿಮಗೆ ಹಾಕಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ಈ ಫಸ್ಟ್ ಸ್ಟೆಪ್ ಏನು, ಬಸ್ತಿ. ನೆಕ್ಸ್ಟು ಉತ್ತರ ಬಸ್ತಿ. ಉತ್ತರ ಬಸ್ತಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೆಡಿಕೇಟೆಡ್ ಆಯಿಲ್ಸ್ ಆಗಿರ್ಬೋದು ಅಥವಾ ಡಿಕಾಕ್ಷನ್ ಅಂತ ತಾವೇ ಪ್ರಿಪೇರ್ ಮಾಡ್ತಾರೆ. ಓಕೆ, ಚಾಪುಡಿ ಹಾಕಿ ಮಾಡೋ ಡಿಕಾಕ್ಷನ್ ಅಲ್ಲ, ಅವರು ಮಾಡುವಂತಹ ಡಿಕಾಕ್ಷನ್. ಆಯಿತಾ, ಕಷಾಯ ಥರ ಇರುತ್ತೆ. ಅದನ್ನು ಏನು ಮಾಡ್ತಾರೆ, ವೆಜೈನಾ ಥ್ರೂ ಡೈರೆಕ್ಟಾಗಿ ಯೂಟ್ರಸ್ಗೆ ಇಂಜೆಕ್ಟ್ ಮಾಡ್ತಾರೆ. ಓಕೆ, ಸೊ ಹೀಗೆ ಇಂಜೆಕ್ಟ್ ಮಾಡಿರೋ ಅಂತಹ ಮೆಡಿಸಿನ್ ಇಂದ ನಿಮ್ಮ ಫಾಲೋಪಿಯನ್ ಟ್ಯೂಬ್ಸು ಕ್ಲಿಯರ್ ಆಗುತ್ತೆ. ಓಕೆ, ಇದನ್ನೇ ಯಾವುದು, ಉತ್ತರ ಬಸ್ತಿನೇ ನಿಮ್ಮ ಟ್ರೀಟ್ಮೆಂಟ್. ಫಾಲೋಪಿಯನ್ ಟ್ಯೂಬ್ ಬ್ಲಾಕ್ ಇತ್ತು ಅಂತಂತಂದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಮಾಡುವಂತಹ ಮೇನ್ ಸ್ಟೆಪ್ಪು ಉತ್ತರ ಬಸ್ತಿ. ಓಕೆ, ಇದರಲ್ಲಿ ಏನು ಮಾಡ್ತಾರೆ, ಮೆಡಿಕೇಟೆಡ್ ಆಯಿಲ್ನ ಇಂಜೆಕ್ಟ್ ಮಾಡ್ತಾರೆ ವೆಜೈನಾ ಥ್ರೂ ನಿಮ್ಮ ಯೂಟ್ರಸ್ಗೆ. ಓಕೆ, ಬಟ್ ಹಾಗೆ ಏನಂದರೆ ಈ ಟ್ರೀಟ್ಮೆಂಟ್ಸ್ ಎಲ್ಲ ಇದರಿಂದ ಖಂಡಿತವಾಗ್ಲೂ ನಿಮ್ಮ ಫಾಲೋಪಿಯನ್ ಟ್ಯೂಬ್ಸು ಕ್ಲಿಯರ್ ಆಗುತ್ತಾ ಅಂತ ಕೇಳಿದ್ರೆ ಅದು ಯಾವ ಎಕ್ಸ್ಟೆಂಟ್ವರೆಗೂ ಬ್ಲಾಕ್ ಆಗಿದೆ ಆ್ಯಂಡ್ ಯಾವ ತರಹದ ಬ್ಲಾಕೇಜ್ ಅನ್ನೋ ಆಧಾರದ ಮೇಲೆ ಬ್ಲಾಕ್ ರಿಮೂವ್ ಆಗುತ್ತೋ ಇಲ್ಲೋ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟು ವಿರೇಚನದಲ್ಲಿ ಏನಂತಂತಂದರೆ ವಿರೇಚನ ಮಾಡಿಸ್ಕೊಂಡ್ರೆ
ರೀಪ್ರೊಡಕ್ಟಿವ್ ಆರ್ಗನ್ಸ್ ಸುತ್ತ ಏನು ಸ್ವೆಲ್ಲಿಂಗ್ ಇರುತ್ತೆ, ಇನ್ಫ್ಲಮೇಷನ್ ಏನು ಇರುತ್ತೆ ಅದು ಕಮ್ಮಿ ಆಗುತ್ತೆ. ಸೊ ನಿಮ್ಮ ಆರ್ಗನ್ಸು ಹೆಲ್ದಿ ಆಗುತ್ತೆ. ಓಕೆ. ಇದರಲ್ಲಿ ಏನು ಮಾಡ್ತಾರೆ ಅಂತಂತಂದರೆ, ಇದರಲ್ಲೂ ಕೂಡ ಫಸ್ಟು ತುಪ್ಪ ಕುಡಿಸ್ತಾರೆ. ಓಕೆ. ಹಳೇ ವಾಸನೆ ಬರ್ತಾ ಹೆದರ್ಕೊಳಕ್ಕೆ ಹೋಗ್ಬೇಡಿ. ಬಟ್ ತುಪ್ಪ ಕೊಡಿಸ್ತಾರೆ. ಓಕೆ. ಇದನ್ನು ಎಷ್ಟು ದಿವಸ ಒಂದು 3 ಡೇಸ್ ಹಿಂಗೆ ಕೊಡ್ತಾರೆ ಯೂಶುವಲ್ ಆಗಿ. ಸೊ ಅದನ್ನು ಖಾಲಿ ಹೊಟ್ಟೆಯಿಂದ ತಗೊಂಡು ಆದಮೇಲೆ ನಿಮಗೆ ಮೆಡಿಸಿನ್ ಕೊಡ್ತಾರೆ. ಅದರಿಂದ ಲೂಸ್ ಮೋಷನ್ಸ್ ಆಗುತ್ತೆ. ಓಕೆ. ಸೊ ಇದು ಒಂದು ಟೈಪ್ ಆಫ್ ಡಿಟಾಕ್ಸಿಫಿಕೇಶನ್. ಓಕೆ. ಪಂಚಕರ್ಮದಲ್ಲಿ ಏನು ಅಂತಂತಂದರೆ ಡಿಟಾಕ್ಸಿಫಿಕೇಶನ್ ಮಾಡ್ತಾರೆ. ನಿಮ್ಮ ದೇಹನ ಕ್ಲಿಯರ್ ಮಾಡ್ತಾರೆ. ಏನೇನು ಗಬ್ಬು ಇದೆ ಒಳಗಡೆಗೆ ಅದು ಆಚೆ ತೆಗೆಯೋದಕ್ಕೆ ಎಲ್ಲ ಸಾರ್ಟ್ ಅಂದರೆ ಯಾವ ಥರದಿಂದ ಹೊರಗಡೆನೂ ಹೀಗೆ ವಾಂತಿ ಮಾಡಿಸಿನೂ ತೆಗೆಸ್ಬೋದು ಅಥವಾ ಲೂಸ್ ಮೋಷನಿಂದನೂ ತೆಗೆಸ್ಬೋದು. ಸೊ ಒಳಗಡೆ ಏನು ಗಬ್ಬಾಗಿದೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಟೋಟಲ್ ಆಗಿ ಹೇಳಬೇಕಂದ್ರೆ. ನೆಕ್ಸ್ಟ್ ಸ್ಟೆಪ್ ಅಭ್ಯಂಗ. ಅಭ್ಯಂಗ ಅಂದರೆ ಗೊತ್ತಲ್ಲ, ಮೆಡಿಕೇಟೆಡ್ ಆಯಿಲ್ನ ನಿಮ್ಮ ಫುಲ್ ಬಾಡಿ ಮಸಾಜ್ ಮಾಡ್ತಾರೆ. ಅದಂತೂ ಸ್ವರ್ಗ ಇದ್ದಂಗಿರುತ್ತೆ. ನಾನು ಮಾಡಿಸ್ಕೊಂಡಿದ್ದೀನಿ. ಸೊ ಹಾಗಾಗಿನೇ ಹೇಳ್ತಾ ಇರೋದು. ಅಭ್ಯಂಗ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಮಾಡಿಸೋದ್ರಿಂದ ನಿಮ್ಮ ಬಾಡಿ ಪಾರ್ಟ್ಸಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಎಲ್ಲ ಬಾಡಿ ಪಾರ್ಟ್ಸಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಆ ಎಲ್ಲ ಬಾಡಿ ಪಾರ್ಟ್ಸು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ. ಆ್ಯಂಡ್ ಅದರ ಜೊತೆಗೆ ಪೆಲ್ವಿಕ್ ಏರಿಯಾನಲ್ಲಿ ಏನು ಸ್ಟಿಫ್ನೆಸ್ ಇರುತ್ತೆ ಅದು ಕಮ್ಮಿ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಭ್ಯಂಗ ಆದಮೇಲೆ ಸ್ಟೀಮ್ ಬಾತಕ್ಕೆ ಕಳಿಸ್ತಾರೆ. ಓಕೆ. ಅದಕ್ಕೆ ಸ್ವೇದನ ಅಂತ ಕರೀತಾರೆ. ಇದರಲ್ಲಿ ಏನಾಗುತ್ತೆ, ಹರ್ಬಲ್ ಸ್ಟೀಮ್ ಥೆರಪಿ. ಓಕೆ. ಒಂದು ಬಾಕ್ಸ್ ಮಾಡಿರ್ತಾರೆ. ಆ ಬಾಕ್ಸಲ್ಲಿ ನೀವು ಹೋಗಿ ಕೂತ್ಕೋಬೇಕು. ಓಕೆ. ಅದರಲ್ಲಿ ಸ್ಟೀಮ್ ಬಿಡ್ತಾರೆ. ಅದರಿಂದ ನಿಮ್ಮ ಬಾಡಿ ಸ್ವೆಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಇದರಿಂದನೂ ಕೂಡ ಪ್ಯೂರಿಫಿಕೇಷನ್ ಅಥವಾ ಡಿಟಾಕ್ಸಿಫಿಕೇಷನ್ ಆಗುತ್ತೆ. ಸೊ ಫಾಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಇದ್ದವಾಗ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದರೆ ಬಸ್ತಿ, ಉತ್ತರ ಬಸ್ತಿ, ವಿರೇಚನ, ಅಭ್ಯಂಗ ಆ್ಯಂಡ್ ಸ್ಟೀಮ್ ಬಾತ್. ಓಕೆ. ಅದಕ್ಕೆ ಸ್ವೇದನ ಅಂತ ಹೇಳ್ತಾರೆ. ಸೊ 5 ಟ್ರೀಟ್ಮೆಂಟ್ನ ಸೇರಿಸ್ಕೊಂಡು ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಬಟ್ ಫಾಲೋಪಿಯನ್ ಟ್ಯೂಬ್ಸು ಎಷ್ಟು ಎಕ್ಸ್ಟೆಂಟ್ವರೆಗೂ ಬ್ಲಾಕ್ ಆಗಿದೆ, ಯಾವ ತರಹದ ಬ್ಲಾಕೇಜ್ ಆಗಿದೆ, ಬರೀ ನೀರು ತುಂಬಿಕೊಂಡಿದೆನಾ ಅಥವಾ ಗಲೀಜು ಏನಾದರೂ ಇದೆನಾ ಅನ್ನೋ ಆಧಾರದ ಮೇಲೆ ಈ ಟ್ರೀಟ್ಮೆಂಟು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ. ಒಂದ್ಸತಿ ಡಾಕ್ಟರ್ ಹತ್ರ ಮಾತಾಡಿ ನಿಮ್ಮ ರಿಪೋರ್ಟ್ಸ್ನ ತೋರಿಸಿದ್ರೆ ಡಾಕ್ಟರ್ಸು ಹೇಳ್ತಾರೆ. ಈ ಟ್ರೀಟ್ಮೆಂಟ್ ಆದಮೇಲೆ ಪೋಸ್ಟ್ ಟ್ರೀಟ್ಮೆಂಟ್ ನಿಮಗೆ ಹರ್ಬಲ್ ಮೆಡಿಸಿನ್ಸ್ನ ಕೊಡ್ತಾರೆ. ಈ ಹರ್ಬಲ್ ಮೆಡಿಸಿನ್ಸಿಂದ ನಿಮ್ಮ ಟ್ಯೂಬಲ್ ಹೆಲ್ತ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು ಸರಿ ಹೋಗುತ್ತೆ. ಟ್ಯೂಬಲ್ ಹೆಲ್ತ್ ರೀಸ್ಟೋರ್ ಆಗುತ್ತೆ. ಓಕೆ. ಸೊ ಇದರಲ್ಲಿ ಯೂಶುವಲ್ ಆಗಿ ಏನು ಕೊಡ್ತಾರೆ ಅಂತಂತಂದರೆ ಅಶೋಕರಿಷ್ಟ ಕೊಡ್ತಾರೆ, ದಶಮೂಲ ಕೊಡ್ತಾರೆ, ಶತಾವರಿ ಕೊಡ್ತಾರೆ, ಗೊಗ್ಗುಳು ಅಂತ ಕೊಡ್ತಾರೆ. ಓಕೆ. ಇದೆಲ್ಲ ನನಗೂ ಕೊಟ್ಟಿದ್ರು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತಲ್ವಾ, ಸೊ ಹಾಗಾಗಿ ನನಗೆ ಇದನ್ನೆಲ್ಲ ಕೊಟ್ಟಿದ್ರು. ಈ ಟ್ಯಾಬ್ಲೆಟ್ಸ್ನ ಎಷ್ಟು ತೊಗೋಬೇಕು, ಯಾವಾಗ ತೊಗೋಬೇಕು ಅನ್ನೋದನ್ನು ಡಾಕ್ಟರ್ಸು ತಿಳಿಸ್ಕೊಡ್ತಾರೆ. ಬರೀ ಟ್ರೀಟ್ಮೆಂಟ್ ತೊಗೊಂಡು ಬಿಟ್ಬಿಟ್ರೆ ವರ್ಕೌಟ್ ಆಗಲ್ಲ. ನೀವು ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಮೆಡಿಸಿನ್ಸು ತೊಗೊತಾ ಇರ್ತೀರ. ಅದರ ಜೊತೆಗೆ ಒಳ್ಳೆ ಡಯೆಟ್ಟು ಆ್ಯಂಡ್ ಒಳ್ಳೆ ಲೈಫ್ ಸ್ಟೈಲ್ನ ರೂಢಿಸ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಇದರ ಜೊತೆಗೆ ಯೋಗ ಪ್ರಾಕ್ಟೀಸ್ ಮಾಡಿ, ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿ. ಯೋಗ ಪೋಸ್ಚರ್ಸಲ್ಲಿ ಬದ್ಧ ಕೋನಾಸನ ಮಾಡಿ, ಸೇತು ಬಂಧಾಸನ ಮಾಡಿ, ಸುಪ್ತ ಬದ್ಧ ಕೋನಾಸನ ಮಾಡಿ ಆ್ಯಂಡ್ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ, ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿ, ಮೆಡಿಟೇಷನ್ ಮಾಡಿ. ಈ ಎಲ್ಲನೂ ಮಾಡೋದರಿಂದ ನಿಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೀವು ಏನು ಬ್ಲಾಕ್ಡ್ ಫಾಲೋಪಿಯನ್ ಟ್ಯೂಬ್ಸ್ಗೋಸ್ಕರ ಏನು ಟ್ರೀಟ್ಮೆಂಟ್ ತೊಗೊಂಡಿರ್ತೀರಲ್ಲ ಅದು ಮತ್ತೆ ವಾಪಸ್ ರಿಪೀಟ್ ಆಗದೇ ಇರೋ ಹಾಗೆ ಕೂಡ ತಡೆಯುತ್ತೆ. ಆ್ಯಂಡ್ ಅದರ ಎಫೆಕ್ಟ್ ಜಾಸ್ತಿ ಆಗುತ್ತೆ. ನೀವು ಏನು ಟ್ರೀಟ್ಮೆಂಟ್ ತೊಗೊಂಡಿರ್ತೀರಲ್ಲ ಅದರ ಎಫೆಕ್ಟು ಜಾಸ್ತಿ ಆಗುತ್ತೆ. ಓಕೆ. ಸೊ ಇಷ್ಟೇ. ಫಾಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಇತ್ತು ಅಂತಂತಂದರೆ ಆಯುರ್ವೇದಿಕಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದರೆ ಇದೇ ಕೊಡೋದು. ಇದನ್ನು ಬಿಟ್ಟು ಮತ್ತೆ ಡೀಪಾಗಿ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅನ್ನೋದಿತ್ತು ಅಂತಂತಂದರೆ ಆಯುರ್ವೇದಿಕ್ ಡಾಕ್ಟರ್ಸ್ನ ಮೀಟ್ ಮಾಡಿ ಸೊ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಮಾಡಬಹುದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ಥರದ ಬ್ಲಾಕೇಜ್ ಇದೆ ಏನು ಅನ್ನೋದನ್ನು ಡಾಕ್ಟರ್ ಹತ್ರನೇ ಕೇಳಬೇಕಾಗುತ್ತೆ. ಓಕೆ. ಇದನ್ನ ಬಿಟ್ಟರೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.